ಕಾಂಗ್ರೆಸ್ ಪಾರ್ಟಿಯಲ್ಲಿ ಸತ್ಯವಂತರಿಗೆ ಕಾಲ ಇಲ್ಲ, ಸತ್ಯ ಹೇಳಿದರಿಗೆ ಕಾಲ ಇಲ್ಲ. KN ರಾಜಣ್ಣ ಸಹಕಾರಿ ಸಚಿವರು, ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗದ ಮೇಲೆ, ಪ್ರಧಾನಮಂತ್ರಿಯವರ ಮೇಲೆ ಒಂದು ಆರೋಪ ಮಾಡಿದರು. ಆ ಆರೋಪ ಕುರಿತಾಗಿ ಅವರು ಸತ್ಯವನ್ನು ಹೇಳಿದರು. ನೋಡಿ, ನಮ್ಮದೇ ಸರ್ಕಾರ ಇದೆ, ಕರಡು ಪ್ರತಿ ಎಲ್ರಿಗೂ ಕೊಟ್ಟಿರ್ತಾರೆ, ಆವಾಗ ನೋಡ್ಕೊಳ್ದೆ ಇರೋದು ನಮ್ಮ ತಪ್ಪು. ಮತ್ತು ಎಲ್ಲ ತಯಾರು ಮಾಡೋದು ಯಾರು? ಕರಡು ಪ್ರತಿ ಎಲ್ಲ ನಮ್ಮದೇ ಅಧಿಕಾರಿಗಳು. ನಾವು ಯಾರ ಮೇಲೆ ಆರೋಪ ಮಾಡೋದು? ನಾವು ಚುನಾವಣಾ ಆಯೋಗದ ಮೇಲೆ ಬೆಟ್ಟು ತೋರಿಸಿದರೆ ಅದು ನಮ್ಮ ಕಡೆಗೆ ತಿರುಗುತ್ತೆ, BJP ಕಡೆಗೆ ಬೆಟ್ಟು ತೋರಿಸಿದರೆ ಆರೋಪ ನಮ್ಮ ಕಡೆಗೆ ತಿರುಗುತ್ತೆ ಅನ್ನುವ ಮಾತನ್ನು ಅವ್ರು ಹೇಳಿದರು. ಚುನಾವಣಾ ಆಯೋಗದ ಮೇಲಿನ ಆರೋಪ ಹಾಸ್ಯಾಸ್ಪದ ಅನ್ನುವ ರೀತಿಯಲ್ಲಿ ಮಾತಾಡಿದರು. ಆ ಸತ್ಯ ಹೇಳಿದ್ದಕ್ಕೆ ರಾಜಣ್ಣವರ ತಲೆದಂಡ. ಆ ಮೂಲಕ ಕಾಂಗ್ರೆಸ್ ಪಾರ್ಟಿ ಒಂದು ಸಂದೇಶ ಕೊಡ್ತು, ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಇಲ್ಲಿರೋದು ಸರ್ವಾಧಿಕಾರ ಮಾತ್ರ. ಯಾರೂ ಕೂಡ ಸೋನಿಯಾ ಗಾಂಧಿ ಕುಟುಂಬದ ವಿರುದ್ಧ ಮಾತಾಡಬಾರ್ದು. ಅವರು ಸುಳ್ಳು ಆರೋಪ ಮಾಡಿದ್ರು ಕೂಡ ನೀವು ಗೋಣ ಅಲ್ಲಾಡಿಸ್ಬೇಕು, ಬಡವ ಮಡಗ್ದಂಗೆ ಇರುವಂತಿರಬೇಕು. ಅದರಲ್ಲೂ ನೀವು SC ST ಆದರೆ ನಾವು ಹೇಳ್ದಂಗೆ ಕೇಳಬೇಕು. ಈಗ ST ನಾಯಕ ಆದ ಕಾರಣಕ್ಕೆ ರಾಜಣ್ಣನ ರಾಜೀನಾಮೆ ತಕ್ಷಣ ತಗೊಂಡ್ರು. ಅವರು ಬಲಾಢ್ಯರಾಗಿದ್ದರೆ, ಬಲವಾದ ಜಾತಿಗೆ ಸೇರಿದರೆ ಇಷ್ಟು ಬೇಗ ರಾಜೀನಾಮೆ ಕೇಳ್ತಿರ್ಲಿಲ್ಲ. ಅವರು ST ಸಚಿವ, ಅದಕ್ಕೆ ರಾಜೀನಾಮೆ ತಗೊಂಡ್ರು. ಸತ್ಯ ಹೇಳಿದ್ರು, ಅದಕ್ಕೆ ರಾಜೀನಾಮೆ ತಗೊಂಡ್ರು. ನೋಡಿ, ಸಿದ್ದರಾಮಯ್ಯನವ್ರು ಭಾಳ ಬುದ್ಧಿವಂತರು, ಅವರಿಗೂ ಗೊತ್ತು. 14ರಲ್ಲಿ ಚುನಾವಣೆ ಆದಾಗಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರವೇ ಇದ್ದಿದ್ದು. 19ರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ಕಾಂಗ್ರೆಸ್ ಬೆಂಬಲಿತ ಸರ್ಕಾರವೇ ಇದ್ದಿದ್ದು. 24ರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ಕಾಂಗ್ರೆಸ್ ಸರ್ಕಾರವೇ ಇದ್ದಿದ್ದು. ಮತದಾರರ ಪಟ್ಟಿಯನ್ನು ತಯಾರು ಮಾಡೋದು ಯಾರು? ಚುನಾವಣಾ ಆಯೋಗ ಅಲ್ಲ. ಚುನಾವಣಾ ಆಯೋಗ ಕೇಂದ್ರ ದೆಹಲಿನಲ್ಲಿ ಒಂದು ಆಫೀಸು, ಬೆಂಗಳೂರಲ್ಲಿ ಒಂದು ಆಫೀಸು, ಬೇರೆ ಏನಿದೆ ಅವ್ರ ಹತ್ರ? BLO, ಬೂತ್ ಲೆವೆಲ್ ಆಫೀಸರ್. ಬೂತ್ ಲೆವೆಲ್ ಆಫೀಸರ್ ಯಾರು ಇರ್ತಾರೆ? 90% ಬೂತ್ ಲೆವೆಲ್ ಆಫೀಸರ್ಸು ರಾಜ್ಯ ಸರ್ಕಾರದ ಆಧೀನದಲ್ಲಿರ್ತಕ್ಕಂಥ ಶಿಕ್ಷಕರಿರ್ತಾರೆ. ಇನ್ನು 10% ಕಂದಾಯ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಶಿಕ್ಷಕಿಯರು ಅಥವಾ BBMP ಅಧಿಕಾರಿಗಳು ಇರ್ತಾರೆ. ಇವರೆಲ್ಲರೂ ಯಾರ ಆಧೀನದಲ್ಲಿ ಬರ್ತಾರೆ? ರಾಜ್ಯ ಸರ್ಕಾರದ ಆಧೀನದಲ್ಲಿ ಬರ್ತಾರೆ. ನಾವೇನಾದ್ರು ಚುನಾವಣಾ ಆಯೋಗಕ್ಕೆ ಆರೋಪ ಹೊರಿಸಿದರೆ, ಪ್ರಧಾನಮಂತ್ರಿಗಳಿಗೆ ಆರೋಪ ಹೊರಿಸಿದರೆ, ಅವರೆಲ್ಲರ ನಿಯಂತ್ರಣ ಯಾರ ಕೈಲಿರುತ್ತೆ? ಅವರೆಲ್ಲರ ನಿಯಂತ್ರಣ ರಾಜ್ಯ ಸರ್ಕಾರದ ಕೈಲಿರುತ್ತೆ. ನಮಗೆ ತಿರುಗುಬಾಣ ಆಗುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆಯ ಮಾತನ್ನು ರಾಜಣ್ಣ ಹೇಳಿದರು. ಆ ಮುನ್ನೆಚ್ಚರಿಕೆಯ ಮಾತನ್ನು ಹೇಳಿದ ಪರಿಣಾಮ ಕಾಂಗ್ರೆಸ್ ಹೈಕಮಾಂಡು ಅವ್ರ ಮಂತ್ರಿ ಸ್ಥಾನದಿಂದ ಕಿತ್ತಾಕೋ ಕೆಲಸ ಮಾಡ್ತಾರೆ. ದಲಿತ ಆದ ಕಾರಣಕ್ಕೆ, ST ಆದ ಕಾರಣಕ್ಕೆ ಅವ್ರನ್ನ ಮಂತ್ರಿ ಸ್ಥಾನದಿಂದ ತಕ್ಷಣ ತೆಗೆದುಹಾಕಿದರು. ಇದು ಕಾಂಗ್ರೆಸ್ ಪಾರ್ಟಿ ದಲಿತರನ್ನ ನಡೆಸ್ಕೊಳ್ಳೋ ರೀತಿ. ಇದು ಕಾಂಗ್ರೆಸ್ ಪಾರ್ಟಿ ಸತ್ಯ ಹೇಳಿದವ್ರನ್ನ ನಡೆಸ್ಕೊಳ್ಳೋ ರೀತಿ.